ವಿದ್ಯಾರ್ಥಿಗಳೇ ಮಾಡ್ರಿ ಇದನ್ನ ಗಣಿತ. ಇದು ಭಾಳ ಸರಳದ, ಚಂದದ, ತಿಳ್ಕೊಂಡು ಮಾಡಬೇಕು. ಆ ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿದಾಗ 2.5 149.93ರಿಂದ ಗುಣಿಸಿದಾಗ ಸಿಗುವ ಸನ್ನಿಹಿತ ಅಂದಾಜಿನ ಮೊತ್ತ ಯಾವುದು? 149.93 ಗುಣ್ಲೆ 2.5. ಈಗ ದಶಮಾಂಶ ಸ್ಥಾನ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ರಿ. ಅದೇ ನೀವು ತಿಳ್ಕೊಬೇಕಾದದ್ದು. ದಶಮಾಂಶ ಇಲ್ಲ ಅಂತ ತಿಳ್ಕೊರಿ, ಮನುಷ್ಯನಾಗಿನ ತೆಗೆದು ಬಿಡ್ರಿ. ಅದು ನೋಡ್ರಿ, 25 ಮೂರ್ಲೆ 75, ಕೈಲ ಬಂತು 7. 25 ಮತ್ಲೆ 225 ಅಂದ್ರೆ ಎಷ್ಟಾಯ್ತು? 232 ಆಯ್ತು. 2 ಇಲ್ಲಿ ಇಡ್ರಿ, 23 ಇಲ್ಲಿ ಇಡ್ರಿ. 25 ಮತ್ಲೆ 225 ಎಷ್ಟಾಯ್ತು? 5 3 8 4 2. ಆಮೇಲೆ 8 ಇಲ್ಲಿ ಇಡ್ರಿ, ತೆಗೀರಿ ಇದನ್ನು. ಇಲ್ಲಿ ಎಷ್ಟು ಬಂತು? 7 5 12, ಇದನ್ನ ತೆಗೀರಿ. ಮುಂದೆ ಆಮೇಲೆ 8 ಉಳಿತು. 25 4 100, 124 ಆಯ್ತು. ಈ 4 ತೆಗೆದು ಇಲ್ಲಿ ಇಡ್ರಿ. 25 1 25, 5 2 7, 2 1 3, 374 ಆಯ್ತು. ಸ್ಥಾನದಲ್ಲಿ ಎಣಿಸ್ರಿ. 1 2 3, 1 2 3. ಆನ್ಸರ್ 3. 374.825. ಇದರದ ದಶಮಾಂಶದ ಗುಣಾಕಾರ ಇಷ್ಟು ಬಂತು. ಆದರೆ ಇದನ್ನ ಅಂದಾಜು ಬೆಲೆ ಪೂರ್ಣ ಸಂಖ್ಯೆಗೆ, ಇದರ ಎದುರಾಗವ ಅಂಕಿಯು ಪೂರ್ಣ ಸಂಖ್ಯೆದಾಗವ ಅಂದ್ರೆ ಈ 374.8 ಅದ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇಲ್ಲಿ ಪೂರ್ಣ ಸಂಖ್ಯೆ ಅಂದ್ರೆ ಇದರ ಮುಂದಿನ ಅಂಕಿ ಏನಾಗ್ಯದ? 4ಕ್ಕಿಂತಲೂ ದೊಡ್ಡದಾಗಿತ್ತು ಅಂತಂದ್ರೆ, ಈ ಅಂಕಿ ದೊಡ್ಡದಾಗಿತ್ತಂದ್ರೆ 374ರಾಗ 1 ಕೂಡಿಸ್ರಿ. ಕೂಡಿಸಿದ ಉತ್ತರ ನೀವು ಹೆಂಗಿಡ್ಬೇಕು? 174ರ 1 ಯಾಕೆ ಕೂಡಿಸ್ಬೇಕಂದ್ರೆ ಮುಂದಿನ ಪೂರ್ಣ ಸಂಖ್ಯೆಗೆ ಮುಂದಿನ ಸಂಖ್ಯೆ ಅಂದ್ರೆ ನೀವು ಇಲ್ಲಿ ಅಂದಾಜು ಬೆಲೆ ಮಾಡೋರು ಇದ್ದೀರಿ. ಈಗ ಇದಕ್ಕೆ ಅಂದಾಜು ಬೆಲೆ ಮಾಡ್ಬೇಕಾಗಿತ್ತು, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಬೇಕಾಗಿತ್ತು ಅಂತಂದ್ರೆ ಈ ಮುಂದಿನ ಸಂಖ್ಯೆ ಏನಾಗಬೇಕು? 4ಕ್ಕಿಂತಲೂ ದೊಡ್ಡದಿತ್ತಂದ್ರೆ ಈ 374ರೊಳಗೆ 1 ಕೂಡಿಸಿ ನೀವು 375 ಬರೀರಿ. ಇದು ಅಂದಾಜು ಬೆಲೆ ಅಥವಾ ಇನ್ನೊಂದು ಸನ್ನಿಹಿತನ ಬೆಲೆ, 2 ಹೆಸರು. ಇದ್ರ ಉತ್ತರ ಎಷ್ಟು ಬಂತು? 375 ಬಂತು. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಇಲ್ಲದ ಬಿ. ನೋ, ನೀವು ಸರಿಯಾಗಿ ಒಂದ್ಸಲ ನೀವು ಸನ್ನಿಹಿತನ ಬೆಲೆ ಮಾಡಾಗ ಈಗ ನೋಡ್ರಿ, ಈಗ ಪೂರ್ಣ ಸಂಖ್ಯೆ ಅಂದ್ರೆ 374. ಇದರ ಮುಂದಿಂದು 4ಕ್ಕಿಂತಲೂ ದೊಡ್ಡದು, ಇದ್ರಾಗ 1 ಕೂಡಿಸಿ 375 ಮಾಡಿ ಉತ್ತರ ಹಾಕಿ ಬಿಡ್ರಿ. ಇದನ್ನು ಭಾಗಾಕಾರ ಕ್ರಿಯೆಯನ್ನು ಮಾಡೋದು ಒಂದು ಸ್ವಲ್ಪ ಎಕ್ಸ್ಪರ್ಟ್ ಆಗ್ಬೇಕು ನೀವು. ನೋಡ್ರಿ, ಕಚ್ಚಾ ಭಾಗಾಕಾರ, ಗುಣಾಕಾರ, ಭಾಗಾಕಾರ. ಕಚ್ಚಾ ಭಾಗಾಕಾರನು ಹಿಂಗೆ ಕೆಲವೊಂದು ನಿಯಮದ ಪ್ರಕಾರ ನೀವು ಮಾಡಬೇಕು. ಈಗ ನಾವೇನು ಮಾಡಬೇಕು? ಸರಿಯಾಗಿ ಗುಣಾಕಾರ ಮಾಡಬೇಕು. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ರಿ. ಆಮೇಲೆ ಸ್ಥಾನದಲ್ಲಿ ಇಡ್ರಿ. 4 8ರ ಮುಂದೆ 3 ಸ್ಥಾನ ಅದಂದ್ರೆ ಬಂತಿಲ್ಲೇ ಸರಳ ಲೆಕ್ಕಗಳು. ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಗಣಿತಗಳು ಹೊಳ್ಳಿ 2ನೇ ಸಲ ನೋಡೋದೇ ಬೇಡ. ನೋಡಿ, ಈಗ ಸ್ಥಾನದಲ್ಲಿ ಹಾಕಿಬಿಡ್ರಿ, ತಾನೇ ಬಂದ್ಬಿಡ್ತು. ತಿಳಿತಲ್ಲ? 149 ಮಂದಿ 25 ಗುಣಾಕಾರ ಮಾಡಿ ನಿಮ್ದು ಯಾರು ಉತ್ತರ ಬಂದು ಕರೆಕ್ಟ್ ಹಾಕ್ಕೊಡ್ರಿ. ಹಿಂಗೆ ಚೆನ್ನಾಗಿ ಬಿಡಿಸ್ಕೊಡ್ರಿ.